ಶಿಬಿರದ ಪೂರ್ವ ಹೆಸರನ್ನು ಹಮ್ಮಿಕೊಂಡಿದ್ದೇವೆ. ಮಧ್ಯವರ್ಜನ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಬಡವರ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಮಾಡುತ್ತಿದ್ದು ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಪುಗೊಳಿಸುವಂತಹ ಒಂದು ಸಂಸ್ಥೆಯನ್ನ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪ್ರಾರಂಭ ಮಾಡಿಸಿದ್ದು, ರಾಜ್ಯದಲ್ಲಿ 7 ಪ್ರತಿಷ್ಠಿತ ಬ್ಯಾಂಕ್ಗಳ ಮೂಲಕ ಸಂಘಟನೆಗೆ ಸಾಲ ವ್ಯವಹಾರಗಳನ್ನು ರೂಪಿತಗೊಂಡಿದ್ದು, ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕಾರ್ಯಕ್ರಮಗಳು ಇವತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಜ್ಞಾನ ವಿಕಾಸ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಜಾಗೃತಿ ಕಾರ್ಯಕ್ರಮಗಳನ್ನು. ಅದರ ಒಟ್ಟೊಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯರ ಬಹಳಷ್ಟು ದೊಡ್ಡ ಧೀಮಂತ ಚಿಂತನೆಯಲ್ಲಿ ಬಂದಂತಹ ಒಂದು ಕಾರ್ಯಕ್ರಮವೇ ಜನಜಾಗೃತಿ ಕಾರ್ಯಕ್ರಮ ಅನ್ನುವಂಥದ್ದು. ಜನಜಾಗೃತಿ ಕಾರ್ಯಕ್ರಮದಲ್ಲಿ ಸಮಾಜದ ಒಂದು ಸುಧಾರಣೆಯನ್ನ ಕೋರೆಗಳನ್ನು ತಿದ್ದುವಂತಹ ಕೆಲಸವನ್ನ ಮಾಡುವಂತಹ ಕಾರ್ಯಕ್ರಮ. ಮದ್ಯವರ್ಜನ ಶಿಬಿರ ಅನ್ನುವಂಥದ್ದು, ಮದ್ಯವರ್ಜನ ಶಿಬಿರ ಅಂದ್ರೆ ಕುಡಿತಕ್ಕೆ ವ್ಯಸನಿಗಳನ್ನ ಕುಡಿತದಿಂದ ಬಿಡಿಸುವಂತಹ ಒಂದು ಕಾರ್ಯಕ್ರಮವೇ ಮದ್ಯವರ್ಜನ ಶಿಬಿರ ಅನ್ನುವಂಥದ್ದು. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಅಂಗವಾಗಿ ಶಾಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಳಲಾಗುತ್ತೆ. ತಂಬಾಕು ವಿರೋಧಿ ದಿನಾಚರಣೆ, ತಂಬಾಕಿನಿಂದ ಏನೇನು ಹಾನಿಗಳಾಗ್ತದೆ, ಮುಂದಿನ ಪೀಳಿಗೆಗೆ ಅದು ದುಷ್ಪರಿಣಾಮಗಳು ಯಾವ ರೀತಿ ಬೀಳ್ತದೆ ಅನ್ನುವಂಥದ್ದನ್ನ ಕಾರ್ಯಕ್ರಮಗಳನ್ನ ಶಾಲಾ ಮಟ್ಟದಲ್ಲಿ ಒದಗಿಸಿಕೊಡುವಂಥ ಸ್ವಾಸ್ಥ್ಯ ಸಂಕಲ್ಪ, ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ಮತ್ತು ಕಾಲೇಜು ಮಕ್ಕಳಲ್ಲಿ ಮತ್ತು ಪ್ರೌಢಶಾಲಾ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಡೆಸಬಹುದು. ಅಕ್ಟೋಬರ್ 2 ಗಾಂಧಿ ಜಯಂತಿ ಕಾರ್ಯಕ್ರಮಗಳನ್ನು ಕೂಡ ಮಾಡುವ ಮೂಲಕ ನಮ್ಮ ಶಿಬಿರದಲ್ಲಿ ಕುಡಿತಕ್ಕೆ ಬಿಟ್ಟವರನ್ನ ಅಲ್ಲಿ ಸೇರಿಸಿಕೊಂಡು ದುಷ್ಪರಿಣಾಮಗಳ ಬಗ್ಗೆ ಮತ್ತೊಂದು ಸಾರಿ ಅವರಿಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಕೆಲಸಗಳು ಆಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಕಂಡ ಕನಸನ್ನ, ರಾಮರಾಜ್ಯದ ಕನಸನ್ನ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರು ಸಮುದಾಯ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇವತ್ತು ಸಮಾಜಕ್ಕೆ ಒಂದು ಒಳಿತು ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಧ್ಯವರ್ಜನ ಶಿಬಿರ ಅನ್ನುವಂಥ ಕಾರ್ಯಕ್ರಮವನ್ನು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದರ ಉದ್ದೇಶವಾಗಿ ಇವತ್ತು ನಾವು ನಿಮ್ಮನ್ನೆಲ್ಲರನ್ನು ಗಣ್ಯರನ್ನು ನಾವು ಸೇರಿಸಿದ್ದೇವೆ. ಅದಕ್ಕೆ ನೀವೆಲ್ಲರಿಗೂ ಬಂದಿರುವಂತಹ ಪ್ರತಿಯೊಬ್ಬ ಗಣ್ಯ ಮಹನೀಯರಿಗೂ, ಗಣ್ಯರಿಗೂ, ಕೂಡದವರಿಗೂ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಆತ್ಮೀಯವಾಗಿ ಸ್ವಾಗತವನ್ನು ನಾನು ಬಯಸಿಕೊಳ್ತೇನೆ. ಹಾಗೆ ಇವತ್ತಿನ ಈ ಮುಖ್ಯ ಕಾರ್ಯಕ್ರಮದ ವೇದಿಕೆ